ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಚಿಕ್ಕಮುದಿಗೆರೆ ಗ್ರಾಮದ ಪಾಪಿರಂಗಯ್ಯನ ಪಾಳ್ಯದ ಶಿವಮ್ಮ ರಾಜಣ್ಣ ಎಂಬ ರೈತರು ತಮ್ಮ 2 ಎಕರೆ ಹೊಲದಲ್ಲಿ 1100 ಗುಣಿ ಬಾಳೆ ಗಿಡಗಳನ್ನು ನೆಟ್ಟಿ ಬೆಳೆಸಿದರು. ನಿನ್ನೆ ಸಂಜೆ ಬಂದ ಮಳೆ ಗಾಳಿಯಿಂದ ಸುಮಾರು 450ರಿಂದ 500 ಗುಣಿಗಳ ಬಾಳೆ ಗಿಡಗಳು ನೆಲಕಚ್ಚಿವೆ. ಇದರಿಂದ ಸುಮಾರು 5 ಲಕ್ಷ ರುಗಳು ನಷ್ಟವಾಗಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆ ಕಟಾವಿಗೆ ಮುಂಚೆ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗಿದೆ. ಸರ್ಕಾರ ಈ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ನಿಮ್ಮ ಈ ಹೊಲದಲ್ಲಿ ಬಾಳೆ ಎಲ್ಲನೂ ಪೂರ್ತಿ ಬಿದೋಗ್ಬಿಟ್ಟಿದೆ. ಯಾವಾಗ ಆಯಿತು, ಏನು ಕಾರಣಕ್ಕಾಯಿತು ಸರ್? ನಿನ್ನೆ ಸಾಯಂಕಾಲ ಒಂದು 5:30-5:45 ಮಳೆ ತುಂತುರು ಥರ ಬಂದು ಗಾಳಿ ಜಾಸ್ತಿಯಾಗಿ ಸಿಕ್ಕಾಪಟ್ಟೆ ಗಾಳಿಗೆಲ್ಲ ಬಿಸಿಲು ಬಿರುಗಾಳಿಗೆಲ್ಲ ಬಿದೋಗ್ಬಿಟ್ಟೈತೆ ಸರ್. ಇದು ಎಷ್ಟು ಎಕರೆಲಿ ಬೆಳೆದಿದ್ರಿ ಸರ್? 1 ಎಕರೆ 37 ಕುಂಟೆ, 2 ಸರ್ವೆ ನಂಬರ್. ಇದು 1100 ಗುಣಿ ಬಾಳೆ ಹಾಕಿದ್ವಿ. ಸುಮಾರು ಅಂದಾಜು ಒಂದು 400-500 ಗುಣಿ ಬಿದೋಗ್ಬಿಟ್ಟೈತೆ ಸರ್. ಪೂರ್ತಿ ಬಿದೋಗಿದೆ. ಹೌದು ಸರ್. ಎಷ್ಟು ನಷ್ಟ ಆಗಿದೆ ಸರ್? ಏನು ಒಂದು 500 ಗುಣಿಗೆ ಒಂದು ಅಂದಾಜು ಏನಿಲ್ಲ ಅಂದ್ರೆ ಒಂದು 4.5 ಲಕ್ಷ ಲಾಸ್ ಆಗೈತೆ ಸರ್. ಯಾವ ಏರಿಯಾ? ಮಾಗಡಿ ತಾಲೂಕು ಚಿಕ್ಕಮುದಿಗೆರೆ ಗ್ರಾಮ, ಚಿಕ್ಕಮುದಿಗೆರೆ ದಾಖಲೆ ಪಾಪಿರಂಗಯ್ಯನಪಾಳ್ಯ ಗ್ರಾಮದಲ್ಲಿ ಈ ಥರ ಆಗಿರೋದು ಸರ್. ನಿನ್ನೆ ಬಿದ್ದಂಥ ಮಳೆಗೆ ಗಾಳಿ ಸಮೇತ ಬಂದಿದ್ದಕ್ಕೆ ಬಾಳೆ ತೋಟ ಹೆಚ್ಚು ಕಡಿಮೆ ನಾಶ ಆಗಿದೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಚಿಕ್ಕಮುದಿಗೆರೆ ಪಂಚಾಯತಿ ವ್ಯಾಪ್ತಿನಲ್ಲಿ ನಿನ್ನೆ ಗಾಳಿ ಹೊಡೆತಕ್ಕೆ ಸಿಲುಕಿ ಕಟಾವಿಗೆ ಬಂದಿದ್ದಂಥ ಬಾಳೆ ತುಂಬ ನಷ್ಟ ಆಗಿದೆ. ಇದ್ರ ಬಗ್ಗೆ ತಾವು ಏನು ಮನವಿ ಮಾಡ್ತೀರಿ? ನಮ್ಮ ದೀಕ್ಷಿತ್ ಅಂತ ಯುವಕ ಒಬ್ಬ 6 ತಿಂಗಳಿಂದ ತಂದೆ ಕಳ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಒಂದು ಸುಮಾರು 1100 ಗುಣಿ ಬಾಳೆ ಹಾಕಿದ್ದ. ಅದು ನೈಸರ್ಗಿಕ ವಿಕೋಪದಿಂದ ಬಂದು ಗಾಳಿಗೆ ಸುಮಾರು 500 ಗುಣಿ ಕೆಳಗಡೆ ನಿನ್ನೆ ಸಾಯಂಕಾಲ ಗಾಳಿಗೆ 500 ಗುಣಿ ಬಿದ್ದೋಗಿದೆ. ನಾನು ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಫೋನ್ ಮಾಡಿದೆ. ಏನಿಲ್ಲ 3-4 ಸಾವಿರ ಪರಿಹಾರ ಕೊಡ್ತಾರೆ ಅಂದರು. ಅದು ಓಡಾಡೋಕ್ಕೆ ಆಗುತ್ತೆ, ಏನು ಬೇಡ ಅಂದರೆ ದಯವಿಟ್ಟು ಇಂಥ ರೈತರಿಗೆ ಸರ್ಕಾರ ನೆರವಿಗೆ ಬಂದು ಅವ್ನಿಗೇನಾದರೂ ಯಾರಾದರೂ ಸಹಾಯ ಮಾಡೋದಾದರೆ ಯಾವುದೇ ಇಲಾಖೆ ಆದರೆ ಒಳ್ಳೆಯದು ಅಂತ ಕೇಳ್ಕೊತೀನಿ ಸರ್.
ಒಟ್ಟಾರೆ ಸಂಕಟದಲ್ಲಿರ್ತಕ್ಕಂಥ ರೈತ ನೆರವಿಗೆ ಸರ್ಕಾರ ಬರಬೇಕು, ಹೌದು ಪರಿಹಾರವನ್ನು ಕೊಡಿಸ್ಕೊಡ್ಬೇಕು. ಹೌದು ಸರ್. ಮತ್ತೆ ಅವರು ತಬ್ಲಿ ಮಗ ಬೇರೆ ತಂದೆ ಹೌದು ಸರ್, ಹೌದು ಸರ್. 6 ಸಂಕಟದಲ್ಲಿರ್ತಕ್ಕಂಥ ರೈತರಿಗೆ ಹೌದು ಸರ್, ನೆರವಿಗೆ ಬರ್ಬೇಕಂತ ಹೌದು ಕೇಳ್ಕೊತೀವಿ. ಸರ್, ಹೌದು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.